ಎಲ್ರಿಗೂ ಸ್ವಾಗತ. ಭಗವಾನ್ ವಿಷ್ಣು ಮತ್ತು ಲಕ್ಷ್ಮಿ ಇಬ್ಬರೂ ಇಷ್ಟಪಡುವ ವಸ್ತುವೆಂದರೆ ಅದುವೇ ಅರಿಶಿಣ. ಗುರುವಾರ ಅರಿಶಿಣದಿಂದ ಹೀಗೆ ಮಾಡಿದರೆ ನಮ್ಮ ಅದೃಷ್ಟವೇ ಬದಲಾಗುವುದು. ಗುರುವಾರ ಅರಿಶಿಣದಿಂದ ಏನು ಮಾಡಬೇಕು? ಗುರುವಾರ ಅರಿಶಿಣ ಬಳಸುವುದರ ಪ್ರಯೋಜನ ಗೊತ್ತೇ? ಗುರುವಾರ ಭಗವಾನ್ ವಿಷ್ಣುವಿಗೆ ಸಮರ್ಪಿಸಲಾದ ದಿನವಾಗಿದೆ ಮತ್ತು ವಿಷ್ಣು ಲಕ್ಷ್ಮೀದೇವಿಯ ಪತಿ ಮತ್ತು ಈ ಬ್ರಹ್ಮಾಂಡದ ರಕ್ಷಕ. ಆತನನ್ನು ಮೆಚ್ಚಿಸುವುದರಿಂದ ಲಕ್ಷ್ಮೀದೇವಿಯ ಅನುಗ್ರಹ ಸಿಗುವುದು. ಅರಿಶಿಣವು ವಿಷ್ಣುವಿನ ಮೆಚ್ಚಿನ ವಸ್ತುಗಳಲ್ಲಿ ಒಂದಾಗಿದೆ. ಗುರುವಾರ ಉಪವಾಸ ಮಾಡುವವರು ಸಹ ವಿಷ್ಣುವನ್ನು ಅರಿಶಿಣದಿಂದ ಪೂಜಿಸುತ್ತಾರೆ ಮತ್ತು ಅರಿಶಿಣದಿಂದ ತಿಲಕವನ್ನು ಇಟ್ಟುಕೊಳ್ಳುತ್ತಾರೆ. ಈ ಕಾರಣಕ್ಕಾಗಿ ಅರಿಶಿಣದ ಪೌರಾಣಿಕ ಪ್ರಾಮುಖ್ಯತೆಯನ್ನು ಸಹ ವಿಶೇಷವೆಂದು ಪರಿಗಣಿಸಲಾಗಿದೆ. ನಿಮ್ಮ ಹಣೆಬರಹವನ್ನು ಬದಲಾಯಿಸಬಹುದಾದ ಅರಿಶಿಣಕ್ಕೆ ಸಂಬಂಧಿಸಿದ 5 ಪವಾಡ ಪರಿಹಾರಗಳ ಬಗ್ಗೆ ನಾವಿಂದು ನಿಮಗೆ ಹೇಳಲಿದ್ದೇವೆ. ಅಲ್ಲದೆ ಗುರುವಾರ ಅರಿಶಿಣವನ್ನು ಬಳಸುವುದರಿಂದ ನಿಮ್ಮ ಜಾತಕದಲ್ಲಿ ಗುರುವಿನ ಸ್ಥಾನವು ಬಲವಾಗುತ್ತದೆ. ಒಳ್ಳೆಯ ಕೆಲಸಕ್ಕೆ ಹೋಗುವ ಮುನ್ನ ಇದನ್ನು ಮಾಡಿ. ನೀವು ಗುರುವಾರ ಯಾವುದೇ ಶುಭ ಕೆಲಸಕ್ಕೆ ಹೋಗುತ್ತಿದ್ದರೆ ಮೊದಲು ಭಗವಾನ್ ಗಣೇಶನಿಗೆ ಅರಿಶಿಣದಿಂದ ತಿಲಕವನ್ನು ಹಚ್ಚಿ ಮತ್ತು ನಂತರ ಮನೆಯಿಂದ ಹೊರಗಡೆ ಹೋಗಿ. ಇದನ್ನು ಮಾಡುವುದರಿಂದ ನಿಮ್ಮ ಕೆಲಸದಲ್ಲಿ ಬರುವ ಯಾವುದೇ ರೀತಿಯ ಅಡೆತಡೆಗಳನ್ನು ತೆಗೆದುಹಾಕಲಾಗುತ್ತದೆ ಮತ್ತು ಶುಭ ಫಲಿತಾಂಶಗಳನ್ನು ಪಡೆಯಲಾಗುತ್ತದೆ. ಅರಿಶಿಣ ದಾನ. ದೇವಗುರು ಬೃಹಸ್ಪತಿಯನ್ನು ಮೆಚ್ಚಿಸಲು ಗುರುವಾರದಂದು ನುಗ್ಗೆಕಾಯಿ, ಅರಿಶಿಣ, ಹಳದಿ ಬಟ್ಟೆ, ಕಡಲೆ ಹಿಟ್ಟಿನ ಲಡ್ಡುಗಳನ್ನು ಅರ್ಹ ಬ್ರಾಹ್ಮಣನಿಗೆ ದಾನ ಮಾಡಿ. ಇದರೊಂದಿಗೆ ಗುರುವಾರ ಬಾಳೆ ಗಿಡದ ಬುಡದಲ್ಲಿ ಅರಿಶಿಣವನ್ನು ಸಿಂಪಡಿಸಬೇಕು. ಇದರಿಂದ ನಿಮ್ಮ ಸ್ಥಗಿತಗೊಂಡ ಕೆಲಸ ಪ್ರಾರಂಭವಾಗುತ್ತದೆ. ಅರಿಶಿಣ ಮತ್ತು ಅಕ್ಷತೆ. ಹಣಕಾಸಿನ ತೊಂದರೆಗಳನ್ನು ನಿವಾರಿಸಲು ಮತ್ತು ವಿಷ್ಣುವನ್ನು ಮೆಚ್ಚಿಸಲು ಗುರುವಾರ ಕೈಯಲ್ಲಿ ಅರಿಶಿಣ ಮತ್ತು ಅಕ್ಷತೆಯೊಂದಿಗೆ ವಿಷ್ಣು ಸಹಸ್ರನಾಮವನ್ನು ಪಠಿಸಿ. ಈ ಕೆಲಸವನ್ನು ಪ್ರಾಮಾಣಿಕ ಹೃದಯದಿಂದ ಮಾಡುವ ಮೂಲಕ ಮತ್ತು ನಿಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಚೈತನ್ಯವನ್ನು ಇಟ್ಟುಕೊಳ್ಳುವುದರಿಂದ ನೀವು ಹಣಕಾಸಿನ ತೊಂದರೆಯಿಂದ ಸ್ವಾತಂತ್ರ್ಯವನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಎಲ್ಲ ಕೆಲಸಗಳು ಯಾವುದೇ ಅಡೆತಡೆಯಿಲ್ಲದೆ ಪೂರ್ಣಗೊಳ್ಳುತ್ತವೆ. ದಾಂಪತ್ಯ ಜೀವನದಲ್ಲಿ ಸಂತೋಷವನ್ನು ಪಡೆಯಲು. ನಿಮ್ಮ ಕುಟುಂಬದಲ್ಲಿ ಸಂತೋಷ ಇರಬೇಕು ಮತ್ತು ನಿಮ್ಮ ಪತಿಯೂ ನಿಮ್ಮೊಂದಿಗೆ ಸಂತೋಷವಾಗಿರಬೇಕು ಎಂದು ನೀವು ಬಯಸಿದರೆ ಗುರುವಾರ ಇಡೀ ದೇಹಕ್ಕೆ ಅರಿಶಿಣ ಮಿಶ್ರಣವನ್ನು ಹಚ್ಚಿಕೊಳ್ಳಿ. ಅದರ ನಂತರ ಅರಿಶಿಣ ಮಿಶ್ರಿತ ನೀರಿನಿಂದ ಸ್ನಾನ ಮಾಡುವುದು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ಹೆಚ್ಚಿಸುತ್ತದೆ ಮತ್ತು ವೈವಾಹಿಕ ಸಂಬಂಧಗಳಲ್ಲಿ ಸಿಹಿಯನ್ನು ಹೆಚ್ಚಿಸುತ್ತದೆ. ಹಣದ ಕೊರತೆಯನ್ನು ದೂರವಾಗಿಸಲು ಪರಿಹಾರ. ಗುರುವಾರ ತುಂಡಾಗದ 5 ಅರಿಶಿಣ ಉಂಡೆಯನ್ನು ತೆಗೆದುಕೊಂಡು ಅದನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಒಂದು ಬಂಡಲ್ ಮಾಡಿ ಮತ್ತು ಅದನ್ನು ನಿಮ್ಮ ಹಣದ ಸ್ಥಳದಲ್ಲಿ ಇರಿಸಿ. ನಿಮ್ಮ ಮನೆಯಲ್ಲಿ ಹಣದ ಕೊರತೆ ನೀಗಲು ಆರಂಭವಾಗುತ್ತದೆ ಮತ್ತು ತಾಯಿ ಲಕ್ಷ್ಮಿ ನಿಮಗೆ ದಯೆ ತೋರುತ್ತಾಳೆ. ಪ್ರತಿ ತಿಂಗಳು ಈ ಅರಿಶಿಣವನ್ನು ಪವಿತ್ರ ಸ್ಥಳದಲ್ಲಿ ಹೂತು ಹಾಕಿ ಮತ್ತು ನಂತರ ಇತರ ಅರಿಶಿಣ ಗಂಟುಗಳನ್ನು ಇಟ್ಟುಕೊಳ್ಳಿ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಆಯುಷ್ವಾಣಿ.